ಫ್ಯಾಕ್ಟ್ ನಂಬರ್ 1. ಫ್ರೆಂಡ್ಸ್, ಈಗ ನಾನು ಹೇಳೋ ಫ್ಯಾಕ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ತುಂಬ ಕನ್ಫ್ಯೂಸಿಂಗ್ ಅನಿಸುತ್ತೆ. ಸ್ವಲ್ಪ ಗಮನವಿಟ್ಟು ಕೇಳಿ. ಅಬ್ರಾಮ್ ಲಿಂಕನ್ ಮತ್ತು ಜಾನ್ ಆಫ್ ಕೆನಡಿ ಇಬ್ಬರು ಅಮೆರಿಕನ್ ಪ್ರೆಸಿಡೆಂಟ್ಸ್. ಅಬ್ರಾಮ್ ಲಿಂಕನ್ 1846ರಲ್ಲಿ ಕಾಂಗ್ರೆಸ್ ಕಡೆಯಿಂದ ಆಯ್ಕೆಯಾಗ್ತಾರೆ. ಜಾನ್ ಆಫ್ ಕೆನಡಿ 1946ರಲ್ಲಿ ಕಾಂಗ್ರೆಸ್ ಕಡೆಯಿಂದ ಆಯ್ಕೆಯಾಗ್ತಾರೆ. 100 ವರ್ಷ ಡಿಫರೆನ್ಸ್ ನೆನಪಿಟ್ಕೊಳ್ಳಿ. ಅಬ್ರಾಮ್ ಲಿಂಕನ್ 1860ರಲ್ಲಿ ಅಮೆರಿಕನ್ ಪ್ರೆಸಿಡೆಂಟ್ ಆಗ್ತಾರೆ. ಜಾನ್ ಆಫ್ ಕೆನಡಿ 1960ರಲ್ಲಿ ಅಮೆರಿಕನ್ ಪ್ರೆಸಿಡೆಂಟ್ ಆಗ್ತಾರೆ. ಈ ಇಬ್ಬರು ಪ್ರೆಸಿಡೆಂಟ್ಸ್ ನ ಫ್ರೈಡೆ ದಿನಾನೇ ಸಾಯಿಸಿದ್ದಾರೆ. ಇಬ್ಬರನ್ನು ಸರಿಯಾಗಿ ತಲೆಗೆ ಶೂಟ್ ಮಾಡಿದ್ದಾರೆ. ಇನ್ನು ಆಶ್ಚರ್ಯ ಏನಂದ್ರೆ ಇಬ್ಬರನ್ನ ಸಾಯಿಸಿದ್ದು ದಕ್ಷಿಣ ಭಾಗಕ್ಕೆ ಸೇರಿದವರೇ. ಅಬ್ರಾಮ್ ಲಿಂಕನ್ ನಂತರ ಪ್ರೆಸಿಡೆಂಟ್ ಆದ ವ್ಯಕ್ತಿ ಆಂಡ್ರೂ ಜಾನ್ಸನ್. ಇವರು 1808ರಲ್ಲಿ ಹುಟ್ಟಿದ್ದು. ಜಾನ್ ಆಫ್ ಕೆನಡಿ ನಂತರ ಪ್ರೆಸಿಡೆಂಟ್ ಆದ ವ್ಯಕ್ತಿ ಲಿಂಡನ್ ಬಿ ಜಾನ್ಸನ್. ಇವರು 1908ರಲ್ಲಿ ಹುಟ್ಟಿದ್ದು. ಇಬ್ಬರು ಜಾನ್ಸನ್ಸ್, ಇಬ್ಬರು ದಕ್ಷಿಣ ಭಾಗಕ್ಕೆ ಸೇರಿದವರು. ಅಬ್ರಾಮ್ ಲಿಂಕನ್ ನ ಸಾಯಿಸಿದ ವ್ಯಕ್ತಿ ಹೆಸರು ಜಾನ್ ವಾಲ್ಕೀಸ್ ಬೂತ್. ಈತ 1839ರಲ್ಲಿ ಹುಟ್ಟಿದ್ದ. ಜಾನ್ ಆಫ್ ಕೆನಡಿನ ಸಾಯಿಸಿದ ವ್ಯಕ್ತಿ ಹೆಸರು ಲೀ ಹಾರ್ವೆ ಓಸ್ವಾಲ್ಡ್. ಈತ 1939ರಲ್ಲಿ ಹುಟ್ಟಿದ್ದು. ಇಬ್ಬರ ಹೆಸರಿನಲ್ಲಿ 15 ಅಕ್ಷರಗಳು ಇರ್ತವೆ. ಅಬ್ರಾಮ್ ಲಿಂಕನ್ ನ ಫೋರ್ಡ್ ಅನ್ನು ಥಿಯೇಟರ್ ನಲ್ಲಿ ಶೂಟ್ ಮಾಡಿದ್ರು. ಜಾನ್ ಆಫ್ ಕೆನಡಿನ ಫೋರ್ಡ್ ಕಂಪನಿ ತಯಾರು ಮಾಡಿದ್ದ ಲಿಂಕನ್ ಅನ್ನು ಹೆಸರಿನ ಕಾರಿನಲ್ಲಿ ಶೂಟ್ ಮಾಡಿದ್ರು. ಇಬ್ಬರು ಹಂತಕರನ್ನ ತೀರ್ಪು ಕೊಡುವ ಮುಂಚೆ ಬೇರೆಯವರು ಕೊಲೆ ಮಾಡಿದ್ದಾರೆ. ಅಬ್ರಾಮ್ ಲಿಂಕನ್ ಸಾಯೋ ವಾರದ ಮುಂಚೆ ಮೊಂಡ್ರೋ ಮೇರಿಲ್ಯಾಂಡ್ ನಲ್ಲಿ ಇದ್ದ. ಜಾನ್ ಆಫ್ ಕೆನಡಿ ಸಾಯೋ ವಾರದ ಮುಂಚೆ ಮಾರ್ಲಿನ್ ಮೊಂಡ್ರೋ ಜೊತೆ ಇದ್ದ. ಯಾರು ಸ್ಕ್ರಿಪ್ಟ್ ಬರೆದಿರೋ ರೀತಿ ಹೇಗೆ ನಡೆದಿದ್ದಾವೆ ಅಲ್ವಾ. ಫ್ಯಾಕ್ಟ್ ನಂಬರ್ 2. ಟ್ಯಾಟೂಸ್ ಇವಾಗ ಫುಲ್ ಕಾಮನ್ ಆಗಿದ್ದಾವೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಪ್ರತಿಯೊಬ್ಬರು ಟ್ಯಾಟೂ ಹಾಕಿಸಿಕೊಳ್ಳಲು ಆಸಕ್ತಿ ತೋರಿಸ್ತಾರೆ. ಟ್ಯಾಟೂಸ್ ಹಾಕಿಸಿಕೊಳ್ಳಬೇಕಂದ್ರೆ ಪ್ರೊಫೆಷನಲ್ಸ್ ಹತ್ತಿರ ಬೇಕಾಗಿರುವ ಜಾಗ್ರತೆಗಳನ್ನು ತೆಗೆದುಕೊಂಡು ಟ್ಯಾಟೂ ಹಾಕಿಸಿಕೊಳ್ಳಬೇಕು. ಇಲ್ಲ ಅಂದ್ರೆ ಹೆಪಟೈಟಿಸ್ ಸಿ ಬರುವ ಅವಕಾಶ ಇರುತ್ತೆ. ಯಾಕಂದ್ರೆ ಹೆಪಟೈಟಿಸ್ ಸಿ ಬ್ಲಡ್ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಬರುವ ಅವಕಾಶ ಇರುತ್ತೆ. ಟ್ಯಾಟೂ ಹಾಕೋ ಮಷಿನ್ ಇಲ್ಲ ಅದರಲ್ಲಿ ಯೂಸ್ ಮಾಡೋ ಸೂಜಿ ಕ್ಲೀನ್ ಆಗಿ ಇಲ್ಲ ಅಂದ್ರೆ ಅದರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹೆಪಟೈಟಿಸ್ ಸಿ ಸುಲಭವಾಗಿ ಸ್ಪ್ರೆಡ್ ಆಗುವ ಅವಕಾಶ ಇರುತ್ತೆ. ಸೊ ಒಂದು ವೇಳೆ ನೀವು ಟ್ಯಾಟೂ ಹಾಕಿಸಿಕೊಳ್ಳಬೇಕು ಅನ್ಕೊಂಡಿದ್ರೆ ಮೊದಲು ಕೆಲವು ಜಾಗ್ರತೆಗಳನ್ನು ತೆಗೆದುಕೊಳ್ಳಿ. ಫ್ಯಾಕ್ಟ್ ನಂಬರ್ 3. ಫ್ರೆಂಡ್ಸ್, ನಿಮಗೆ ಡಿ ಒಲಿವಿಯರ್ ಅನ್ನೋ ಈತನ ಬಗ್ಗೆ ಗೊತ್ತಾ? ಈತ ಬ್ರೆಜಿಲ್ ಅಲ್ಲಿ ಮೋಂಟಾ ಸ್ಯಾಂಟೋ ಅನ್ನೋ ಊರಿನಲ್ಲಿ ಇರ್ತಾನೆ. ಈತ ತನ್ನ ತಾಯಿಯ ಗರ್ಭದಲ್ಲಿ ಬೆಳೆಯುವಾಗಲೇ ಆತನ ತಲೆ ಹಿಂದಕ್ಕೆ ಬೆಂಡ್ ಆಗಿರುತ್ತೆ. ಸೊ ಆತ ಹುಟ್ಟಿದ ನಂತರ ಆತನ ತಂದೆ ತಾಯಿ ಆತನಿಗಿರುವ ಆ ಪ್ರಾಬ್ಲಮ್ ನ ನೋಡದೆ ಆತನನ್ನ ಮಾಮೂಲಿ ಮನುಷ್ಯನಾಗೇನೆ ಬೆಳೆಸಿದ್ದಾರೆ. ಈಗ ಆ ವ್ಯಕ್ತಿ ತನ್ನ ಸ್ವಂತ ಶ್ರಮದಿಂದ ಅಕೌಂಟೆಂಟ್ ಆಗಿ ಜಾಬ್ ಮಾಡ್ತಾ ಇದ್ದಾನೆ ಮತ್ತು ಈತ ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನ ಒಂದು ಬುಕ್ ರೂಪದಲ್ಲಿ ಬರೆದಿದ್ದಾನೆ. ಹಾಗೆ ತುಂಬಾ ಜನರಿಗೆ ಮೋಟಿವೇಶನಲ್ ಸ್ಪೀಚ್ ಕೂಡ ಕೊಡ್ತಾರೆ. ಸೊ ಈಗ ಈತನೊಬ್ಬ ಮೋಟಿವೇಶನಲ್ ಸ್ಪೀಕರ್, ರೈಟರ್ ಅಂಡ್ ಅಕೌಂಟೆಂಟ್ ಆಗಿ ಜಾಬ್ ಮಾಡ್ತಾ ಇದ್ದಾನೆ. ಜಸ್ಟ್ ಒಂದ್ಸಲ ಆಲೋಚನೆ ಮಾಡಿ, ಆತ ಫೇಸ್ ಮಾಡೋ ಪ್ರಾಬ್ಲಮ್ಸ್ ಮುಂದೆ ನಮ್ಮ ಪ್ರಾಬ್ಲಮ್ಸ್ ಎಷ್ಟು ಸಣ್ಣವೆಂದು. ನಿಮಗೂ ಕೂಡ 100% ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಆತನ ಲೈಫ್ ನ ನೋಡಿ ನಾವೆಲ್ಲ ಇನ್ಸ್ಪೈರ್ ಆಗಬೇಕು. ಫ್ಯಾಕ್ಟ್ ನಂಬರ್ 4. ವಿಜ್ಞಾನಿಗಳ ರಿಸರ್ಚ್ ಪ್ರಕಾರ ತುಂಬಾ ಜನ ವ್ಯಕ್ತಿಗಳಿಗೆ ಅವರು ಸ್ನಾನ ಮಾಡುವಾಗ ಎಷ್ಟೋ ಕ್ರಿಯೇಟಿವ್ ಥಾಟ್ಸ್ ಬರ್ತಾವೆ ಎಂದು ಹೇಳ್ತಾ ಇದ್ದಾರೆ. ಏಕೆಂದರೆ ಯಾವಾಗ ನಮ್ಮ ತಲೆ ಮೇಲೆ ನೀರು ಬೀಳುತ್ತೋ ನಮ್ಮ ಬ್ರೈನ್ ಇನ್ಕ್ಯುಬೇಷನ್ ಪೀರಿಯಡ್ಗೆ ಹೋಗುತ್ತೆ. ಆ ಸಮಯದಲ್ಲಿ ನಮ್ಮ ಬ್ರೈನ್ ರಿಲ್ಯಾಕ್ಸ್ ಕಂಡೀಷನ್ ಅಲ್ಲಿ ಇರುತ್ತೆ. ಅಂಡ್ ಆ ಸಮಯದಲ್ಲಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ ನ್ಯೂ ಥಾಟ್ಸ್ ನ ಜನರೇಟ್ ಮಾಡುತ್ತೆ. ಅಂಡ್ ಆಲ್ಸೋ ನಿಮ್ಮ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೂಡ ಥಿಂಕ್ ಮಾಡುತ್ತೆ. ಫ್ಯಾಕ್ಟ್ ನಂಬರ್ 5. ಇದು ನಿಮ್ಗೆ ಗೊತ್ತಾ? ಯಾವಾಗ ನಾವು ಹಾರರ್ ಮೂವೀಸ್ ನ ನೋಡ್ತೀವೋ ಆಗ ನಮ್ಮ ಬಾಡಿನಲ್ಲಿ 200 ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಇದು ನಾವು 30 ನಿಮಿಷ ನಡೆದುಕೊಂಡು ಹೋದ್ರೆ ಬರ್ನ್ ಆಗುವ ಕ್ಯಾಲೋರೀಸ್ಗೆ ಸಮಾನ ಬಂತೆ. ಯಾಕೆಂದ್ರೆ ಹಾರರ್ ಮೂವೀಸ್ ನ ನೋಡೋ ಸಮಯದಲ್ಲಿ ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ. ಅಂಡ್ ಆಲ್ಸೋ ನಿಮ್ಮ ಹಾರ್ಟ್ ಬೀಟ್ ಕೂಡ ಹೆಚ್ಚಾಗುತ್ತೆ. ಅಂಡ್ ನಿಮ್ಮ ಬ್ರೈನ್ ಫುಲ್ ಆಕ್ಟಿವ್ ಆಗಿರುತ್ತೆ. ಆದುದರಿಂದ ಈ ರೀತಿ ನಡೆಯುತ್ತೆ. ಫ್ಯಾಕ್ಟ್ ನಂಬರ್ 6. ಗ್ಯಾಲಂಥ್ರೋಪಿ ಅನ್ನೋ ಒಂದು ಮೆಂಟಲ್ ಕಂಡೀಷನ್ ಇದೆ. ಇದರಲ್ಲಿ ಮನುಷ್ಯ ಬೆಕ್ಕುಗಳ ಹಾಗೆ ವರ್ತಿಸ್ತಾರೆ. ಬೆಕ್ಕುಗಳಿಗೆ ಯಾವ ರೀತಿ ಹ್ಯಾಬಿಟ್ಸ್ ಇರ್ತಾವೋ ಇವರಿಗೂ ಕೂಡ ಅಂತಹ ಹ್ಯಾಬಿಟ್ಸ್ ಇರ್ತವೆ. ನಿಮ್ಮಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಈ ಗ್ಯಾಲಂಥ್ರೋಪಿ ಕಂಡೀಷನ್ ಇದ್ರೆ ಅವರ ಹೆಸರನ್ನ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 7. ಫ್ರೆಂಡ್ಸ್, ನಿಮಗೆ ಗೊತ್ತಾ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಎಲ್ಲರಿಗಿಂತ ಹೆಚ್ಚು ಡೌನ್ಲೋಡ್ ಮಾಡಿದ ಗೇಮ್ ಯಾವುದು ಎಂದು? ಇದು ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿರೋ ಗೇಮ್. ಅದು ಪಬ್ಜಿ ಅಲ್ಲ, ಕಾಲ್ ಆಫ್ ಡ್ಯೂಟಿನೂ ಅಲ್ಲ, ಅಂಡ್ ಆಲ್ಸೋ ಕ್ಯಾಂಡಿ ಕ್ರಶ್ ಕೂಡ ಅಲ್ಲ. ಆ ಗೇಮ್ ಸಬ್ವೇ ಸರ್ಫರ್ಸ್. ಇದನ್ನ 1 ಬಿಲಿಯನ್ ಪೀಪಲ್ ಡೌನ್ಲೋಡ್ ಮಾಡಿಕೊಂಡಿದ್ರು. ನಿಮ್ಮಲ್ಲಿ ಎಷ್ಟು ಜನ ಸಬ್ವೇ ಸರ್ಫರ್ಸ್ ಗೇಮ್ ನ ಆಡಿದಿರಾ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 8. ಇಂಡೋನೇಷ್ಯಾದಲ್ಲಿರುವ ಟಾನಾ ಟೊರಾಜಾ ಅನ್ನೋ ಐಲ್ಯಾಂಡ್ ನಲ್ಲಿ ಒಂದು ವಿಚಿತ್ರವಾದ ಆಚಾರವಿದೆ.
ಆಗಲೇ ಹುಟ್ಟಿದ ಮಕ್ಕಳು ಯಾರಾದ್ರೂ ಸತ್ತರೆ ಅವರ ಡೆಡ್ ಬಾಡೀಸ್ಗೆ ಒಂದು ಬಟ್ಟೆಯನ್ನ ಸುತ್ತಿ ಒಂದು ದೊಡ್ಡ ಮರಕ್ಕೆ ಹೋಲ್ ಹಾಕಿ ಆ ಹೋಲಲ್ಲಿ ಡೆಡ್ ಬಾಡೀಸ್ ನ ಇಟ್ಟು ಆ ಹೋಲ್ ಎಲೆಗಳಿಂದ ಮತ್ತು ಸಣ್ಣ ಸಣ್ಣ ಬಿದಿರುಗಳಿಂದ ಆ ಶವವನ್ನ ಕ್ಲೋಸ್ ಮಾಡ್ತಾರೆ. ಕಾಲಕ್ರಮೇಣ ಆ ಮರಕ್ಕೆ ಹಾಕಿದ ಹೋಲ್ ಮುಚ್ಚಿಕೊಳ್ಳುತ್ತೆ. ಈ ರೀತಿ ಮಕ್ಕಳ ಶರೀರ ಕೂಡ ಆ ಮರಗಳಲ್ಲಿ ಬೆರೆತು ಬಿಡುತ್ತೆ. ಈ ರೀತಿ ಮಾಡುವುದರಿಂದ ಅವರು ಆತ್ಮಗಳಾಗಿ ತಿರುಗುವುದಿಲ್ಲ ಎಂದು ಅವರ ಉದ್ದೇಶ. ಒಂದು ಮರದಲ್ಲಿ ಸರಿ ಸುಮಾರು 10 ಡೆಡ್ ಬಾಡೀಸ್ ನ ಇಡ್ತಾರೆ. ಫ್ಯಾಕ್ಟ್ ನಂಬರ್ 9. ಫ್ರೆಂಡ್ಸ್, ಪ್ರೆಸೆಂಟ್ ದಿನಗಳಲ್ಲಿ ರೇಸಿಂಗ್ ಡ್ರೈವರ್ಸ್ ಅವರ ಅಟೆನ್ಷನ್ ಮತ್ತು ಎನರ್ಜೆಟಿಕ್ ಆಗಿರಲು ಎನರ್ಜಿ ಡ್ರಿಂಕ್ಸ್ ನ ಕುಡಿಯೋದರ ಜೊತೆಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನ ಬಳಸ್ತಾರೆ. ಆದ್ರೆ ನಿಮ್ಗೆ ಗೊತ್ತಾ, ಇವೆಲ್ಲ ಟೆಕ್ನಾಲಜಿ ಈ ಪ್ರಪಂಚದಲ್ಲಿ ಇರದಿದ್ದಾಗ ಆ ಟೈಮ್ನಲ್ಲಿ ಈ ಡ್ರೈವರ್ಸ್ ಏನ್ ಮಾಡ್ತಾ ಇದ್ರು ಎಂದು. ಆ ಟೈಮ್ನಲ್ಲಿ ರೇಸಿಂಗ್ ಡ್ರೈವರ್ಸ್ ಎಚ್ಚರವಾಗಿರಲು ಟೈಮ್ ಟು ಟೈಮ್ ಅವರ ಮೇಲೆ ತಣ್ಣಗಿರೋ ನೀರನ್ನ ಹಾಕ್ತಾ ಇದ್ರು. ಈ ಟೆಕ್ನಿಕ್ ನಿಂದ ರೇಸಿಂಗ್ ಡ್ರೈವರ್ಸ್ ಎಚ್ಚರವಾಗಿ ಇರ್ತಾ ಇದ್ರು. ಫ್ಯಾಕ್ಟ್ ನಂಬರ್ 10. ನಮ್ಮ ಭಾರತದಲ್ಲಿ ಈ ರೀತಿ ಒಂದು ಜಾಗ ಇದೆ. ಅಲ್ಲಿ ಹೋಲಿ ಹಬ್ಬವನ್ನ ಬಣ್ಣದಿಂದ ಅಲ್ಲ ಬೆಂಕಿಯಿಂದ ಆಚರಿಸ್ತಾರೆ. ಹೌದು, ನಿಜ. ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ್ ರಾಜ್ಯದ ಕೆಲವು ಸ್ಥಳಗಳಲ್ಲಿ ಹೋಲಿ ಹಬ್ಬವನ್ನ ಈ ರೀತಿ ಬೆಂಕಿ ಕಿಡಿಯನ್ನ ಒಬ್ಬರ ಮೇಲೆ ಒಬ್ಬರು ಎಸೆಯುತ್ತಾ ಸೆಲೆಬ್ರೇಟ್ ಮಾಡ್ತಾರೆ. ಇವರು ಈ ರೀತಿ ಮಾಡುವುದಕ್ಕೆ ಕಾರಣ, ಈ ರೀತಿ ಹೋಲಿ ಮಾಡೋದ್ರಿಂದ ರಾಕ್ಷಸ ಸಾಯ್ತಾನೆ ಎಂದು ನಂಬ್ತಾರೆ. ಅದಕ್ಕೆ ಈ ರೀತಿ ವಿಚಿತ್ರವಾಗಿ ಆಚರಿಸ್ತಾರೆ. ನೀವು ಹೋಲಿ ಹಬ್ಬವನ್ನ ಯಾವ ರೀತಿ ಆಚರಿಸ್ತಾರ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 11. ನಿಮಗೆ ಗೊತ್ತಾ, ನಮ್ಮ ಇಂಡಿಯಾದ ಮೊಟ್ಟ ಮೊದಲ ಮಹಿಳಾ ಸಿವಿಲ್ ಇಂಜಿನಿಯರ್ ಯಾರು ಎಂದು? ಅವರ ಹೆಸರು ಶಕುಂತಲಾ ಭಗತ್. ತುಂಬಾ ಜನರಿಗೆ ಈ ವಿಷಯ ಗೊತ್ತಿಲ್ಲ. ಶಕುಂತಲಾ ಭಗತ್ ಅವರು ನಮ್ಮ ಇಂಡಿಯಾದಲ್ಲಿ 69 ಬ್ರಿಡ್ಜಸ್ ನ ನಿರ್ಮಿಸಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ವರ್ಲ್ಡ್ ವೈಡ್ ಆಗಿ US, UK, ಜರ್ಮನಿ ದೇಶಗಳಲ್ಲಿ 106 ಬ್ರಿಡ್ಜಸ್ ಗಳನ್ನ ನಿರ್ಮಿಸಿರುವುದು ವಿಶೇಷ. ಇವರಿಗೆ 1993ರಲ್ಲಿ ವುಮೆನ್ ಇಂಜಿನಿಯರ್ ಆಫ್ ದಿ ಇಯರ್ ಎಂದು ಗುರುತಿಸಲಾಗಿತ್ತು. ಮತ್ತೆ ನಿಮ್ಮಲ್ಲಿ ಯಾರಾದ್ರೂ ಸಿವಿಲ್ ಇಂಜಿನಿಯರ್ ಇದ್ರೆ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 12. ನಮ್ಮ ಭಾರತ ದೇಶದ ಒಂದು ಊರಿನಲ್ಲಿ ತುಂಬಾ ವಿಚಿತ್ರವಾದ ಘಟನೆ ನಡೆದಿದೆ. ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇರೋ ಕೆಲವು ಜನರಿಗೆ ಎಲ್ಲೋ ಮಗು ಅಳುವ ಶಬ್ದ ಕೇಳಿಸುತ್ತೆ. ತಕ್ಷಣ ಅಲ್ಲಿದ್ದ ಜನ ಆ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಒಂದು ಸಣ್ಣ ಕೂಸು ಬಿದ್ದಿರೋದನ್ನ ನೋಡಿ ಆಶ್ಚರ್ಯವಾಗುತ್ತೆ. ಏಕೆಂದರೆ ಆ ಮಗುವನ್ನ ಯಾರೋ ಮಣ್ಣಿನಲ್ಲಿ ಬಿಸಾಡಿ ಹೋಗಿದ್ದಾರೆ. ಆ ಮಗು ಕೊನೆಯ ಕ್ಷಣದಲ್ಲಿದೆ. ಅಲ್ಲಿರೋರು ಆ ಮಗುವನ್ನ ಎತ್ತಿಕೊಂಡ ತಕ್ಷಣ ಆ ಮಗು ಪ್ರಾಣವನ್ನ ಬಿಡುತ್ತೆ. ಇಷ್ಟಕ್ಕೂ ಆ ಮಗು ಯಾರು, ಅಲ್ಲಿಗೆ ಹೇಗೆ ಬಂದಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಆದ್ರೂ ಆ ಎತ್ತ ತಾಯಿಗೆ ಆ ಮಗುವನ್ನ ಬಿಸಾಡುವುದಕ್ಕೆ ಮನಸ್ಸಾದ್ರೂ ಹೇಗೆ ಬಂತೇನೋ. ಪಾಪ ಮಗು. ಇದು ಫ್ರೆಂಡ್ಸ್ ಈ ದಿನದ ಟಾಪ್ 12 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.